ಮೇಡಮ್, ಏನು ಏನು ಬೇಕಿತ್ತು ನಿಮಗೆ? ಸೈನ್ ಹಾಕಿ ಅಂತ ಕಳಿಸಿದ್ರು, ಅದಕ್ಕೆ ಬಂದು. ಯಾರು ನೀವು? ಯಾಕೆ ಬರ್ತಾ ಇದ್ದೀರಾ? ನಾವು ನೆನ್ನೆ ಕೇಳ್ಕೊಂಡು ಹೋಗಿದ್ದ, ಇವತ್ತು ಡ್ಯೂಟಿಗೆ ಬಂದೀವಿ. ಡ್ಯೂಟಿಗ ಇಷ್ಟೊತ್ತಲ್ಲ? ಯಾರು ಒಳಗಡೆ ಬಿಟ್ಟಿದ್ದು ನಿಮ್ಮನ್ನ? ಸಾಲೆ ಸೂಪರ್ವೈಸರ್ ಸರ್ ಬಿಟ್ಟಿದ್ದು ಅಲ್ಲ. ಟೈಮ್ ನೋಡಿದ್ರೆ ಇಷ್ಟೊತ್ತಾಗದೆ ಈಗ ಡ್ಯೂಟಿಗೆ ಬಂದಿದ್ದೀರಾ? ನಿಮ್ಗೇನು ಗೊತ್ತಾಗೋದಿಲ್ಲ ಒಂದು ಸ್ವಲ್ಪನೇ? ಈ ಥರ ಇದೇನೋ ಏನು ಹಳ್ಳಿಗಳು ಕಳೆ ಕೆಳ ಕೆಲಸ ಅನ್ಕೊಬಿಟ್ಟಿದ್ದೀರಾ? ಇದ್ಕೊಂಡು ಶಿಸ್ತಿರ್ತದೆ, ಒಂದು ಟೈಮ್ ಅನ್ನೋದು ಇರ್ತದೆ. ಏನು ನಿಮ್ದು ಕತೆ? ಏನು ಮೇಡಮ್, ನಿಮ್ಮ ಸ್ವಲ್ಪ ನಮಗೆ ಬುದ್ಧಿ ಇಲ್ವಾ? ನಿಮ್ಮ ಸೇರ್ಸ್ಕೊಳ್ವಾಗ ಯಾರು ನಿಮ್ಗೆ ಇದ್ರ ಬಗ್ಗೆ ಹೇಳ್ಕೊಳ್ಳಿಲ್ವಾ? ಇಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದ್ರಾ? ಟೈಮ್ ಎಷ್ಟಾಗಿರೋದು? ಹಾಂ, ಟೈಮ್ ಎಷ್ಟು? 11 ಗಂಟೆ. 11 ಗಂಟೆ ಯಾವ್ದಾರ ಕೆಲಸದಲ್ಲಿ ಕರ್ಕೋತಾರಾ? ಹಾಂ, ಸೇರ್ಸ್ಕೊತಾರಮ್ಮ ಕೆಲಸದಲ್ಲಿ? ನಿಮಗೂ ಸ್ವಲ್ಪ ಬುದ್ಧಿ ಅನ್ನೋದು ಬೇಕು, ನಿಮಗೆ ಸ್ವಲ್ಪ ಕಾಮನ್ ಸೆನ್ಸ್ ಅನ್ನೋದು ಬೇಕು. ಇವಾಗ ಬಂದಿದ್ರ ನೀವು ಸೈನ್ ಹಾಕಕ್ಕೆ? ಅದೇ ನಿಮ್ಮಿಂದ ನಾನು ನಿಮ್ಮ ಸೈನ್ ತಗೊಂಡ್ರೆ ನಾನು ಈ ಚೇರ್ ಬಿಟ್ಟು ಹೋಗ್ಬೇಕಾಯ್ತದೆ. ಹಾಕಡಿ ನೀವು. ತಪ್ಪಾಯ್ತು ಸಾ, ಸೈನ್ ಹಿಂಗೆ ಮಾಡಕ್ಕಿಲ್ಲ ಸರ್, ನಮಗೆ ಟಂಪ ಹೊಂಟೋಗ್ಬಿಡ್ತು. ಅದಕ್ಕೆ ಆಟೋದಲ್ಲಿ ಕಷ್ಟಪಟ್ಕೊಂಡು ಬಂದು. ಅಮ್ಮ, ನಿಮ್ಮ ನೋಡಿದ್ರೆ ಕೆಲಸ ಮಾಡೋ ಶಿಸ್ತೇ ಇಲ್ಲ ಅಲ್ಲ. ನಾವು ನಮ್ಮ ಕೆಲಸ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಟೆಂಪ ಕಳಿಸೋದು. ನೀವು ನೋಡಿದ್ರೆ ಅದಕ್ಕೂ ಬರ್ದನೆಯ ಈ ಥರ ನಡ್ಕೊಂಡು ಆಟೋದಲ್ಲಿ ಬಂದು ಅಂತೆಲ್ಲ ಹೇಳ್ತಾ ಇದ್ರೇಡ. ನಿಮ್ಮನ್ನ ಕರ್ಕೊಂಡು ಕೆಲಸ ಮಾಡುವಾಗ ಎಷ್ಟು ಕೆಲಸ ಮಾಡ್ತೀರಾ? ಅಲ್ಲಿ ಸುಮ್ಮನೆ ಕೆಲಸ ಮಾಡೋದಲ್ಲ, ಇಷ್ಟು ಕಳಿಸ್ಬೇಕು ನಾವು ಹೊರಗಡೆ. ಇಷ್ಟು ಕೆಲಸ ಮಾಡಿ ಕೆಲಸ ಮಾಡೋದು ಸ್ವಲ್ಪ ಶಿಸ್ತು ಬೇಡವಾ? ನೀವು ಒಳಗಡೆ ಸೇರಿಸಿದ್ರಲ್ಲ, ಅವ್ರನ್ನ ಮೊದಲು ಬೈಬೇಕು, ಸರಿನಾ? ಇವಾಗ ಈ ಥರ ಎಲ್ಲ ನಿಮಗೆ ಒಳಗಡೆ ಸೇರಿಸ್ಕೊಳಕ್ಕಾಗಲ್ಲ. ಈಗ ಆಲ್ರೆಡಿ ಟೈಮ್ ಆಗಿದೆ. ಹಂಗೆ ಅನ್ಬೇಡಿ ಸರ್ ನೀವು. ಸೊ ಹಂಗೆ ಅನ್ಬೇಡಿನ ಬಂದ್ಬಿಟ್ಟಿದ್ದೀರಿ ಅಂದರೆ ನಿಮ್ಮ ಕೈ ಕೆಲಸನೂ ಮಾಡೋಕ್ಕಾಗದ್ಮೇಲೆ ಏನಮ್ಮ ಮಾಡಕ್ಕೆ ಬಂದ್ರಿ ನೀವು? ಏನು ಮಾಡಕ್ಕೆ ಬಂದ್ರಿ? ಒಂದು ಕಂಪ್ನಿಲಿ ಕೆಲಸ ಮಾಡ್ತೀನಿ ಅಂದರೆ ಒಂದು ಶಿಸ್ತಿರಬೇಕು, ಒಂದು ಟೈಮಿಂಗ್ಸ್ ಇರಬೇಕು. 11 ಗಂಟೆಗೆ ಬಂದಿದ್ರೆ ಸೈನ್ ಹಾಕಬೇಕು ಅಂತ ಇದ್ದೀರಾ. ಅದನ್ನು ನೀವು ಒಳಗಡೆ ಸೇರಿಸೋರು ಮೊದಲು ಬೈಬೇಕು. ಯಾರು ಸೇರಿಸ್ರು? ಸೆಕ್ಯೂರಿಟಿ ಹಂಗೆ ಅನ್ಬೇಡಿ ಸರ್, ಬರೋದು ಬಂದ್ಬಿಟ್ಟಿವಿ. ಸರಿ ಹೋಗ್ಲಿ, ಹೋಗಿ ಕೆಲಸ ಮಾಡಿ. ಮಾತ್ರ ಇವತ್ತು ನಿಮಗೆ ಫುಲ್ ಸ್ಯಾಲ್ರಿ ಇರೋದಿಲ್ಲ, ಅರ್ಧ ಇರುತ್ತೆ. ಇನ್ನೊಂದ್ಸರಿ ಈ ಥರ ಮಾಡಿದ್ರೆ ನಾನು ಸುಮ್ಮನಾಗೋದಿಲ್ಲ ಮಾತ್ರ. ಇಲ್ಲ ಸಂಗ್ ಮಾಡಕ್ಕಿಲ್ಲ. ಹೋಗಿ ಕೆಲಸ ನೋಡಿ, ಹೋಗಿ. ಬಡ್ಕೊಂಡೆ ನಿನಗೆ ನಾನು ಎಷ್ಟು ಬಡ್ಕೊಂಡೆ ಗೊತ್ತಾ? ನೀನು ಮತ್ತೆ ಕೇಳ್ದೆ ನೀನು. ನೋಡಿ ಈಗ ಹೆಂಗಾಯ್ತು? ಎಲ್ಲರೂ ಕೈಲಿ ಬೈಸ್ಕೊಳ್ಳೋದೈತಿ. ಇವತ್ತು ಬರೀ ಎರಡು ಮೂಲಿಗೆ ಎದ್ದೀನಿ ಅನಿಸ್ತದೆ. ನಾನು ಬರೀ ಬೈಸ್ಕೊಳ್ಳೋದು ಸಾಕಾಗು. ಅದೇ ಇವತ್ತು ಬೈಸ್ಕೊಂಡು ಸುಮ್ಮನೆ ತೆಗೆ. ನಾನು ನಿಂಗೆ ಇವೆಲ್ಲ ಆಗಿದ್ದು ನಿನಗೆ ಹೋಗು ಅಂತ ಬಡ್ಕೊಂಡೆ. ನೀನು ಕೇಳ್ದೆ ನೀನು. ಈಗ ನೋಡು, ನಿಮ್ಮ ಮ್ಯಾನೇಜರ್ ಕೈಲಿ ಬೈಸ್ಕೊಳ್ಳೋಗತಿ ಆಯಿತು. ಪಾಪ ಅವಯ್ಯ ಇನ್ನೊಬ್ಬ ಅವನು ಏನು ಬೈನಿಲ್ಲ. ಬಿರ್ಬಿಟ್ಟು ಹೋಗಿ ಅಂತ ಹೊಳಿ ಕಳಿಸ್ಬಿಟ್ಟ. ಇವಯ್ಯ ಏನು ಬಾಯಿಗೆ ಬಂದು ಬೈತಕೋತಾವನೆ. ತಪ್ಪ ನಾ ಮಾಡಿಕೊಂಡು ಬೈತಾನೆ. ಏನು ಮಾಡೋರು? ತಪ್ಪು ನಮ್ಮದು ತಾನೆ. ನಾವು ಕರೆಕ್ಟ್ ಟೈಮ್ ಬಂದಿದ್ರೆ ನಮ್ಮನ್ಯಾಗ ಬೈತಿದ್ರು. ತಪ್ಪ ನಾವು ಮಾಡ್ಕೊಂಡು ಅವ್ರನ್ನ ದೂರದ ಬೇಡ. ಈಗ ಅಲ್ಲಿ ನೋಡಿದ್ರೆ ಒಬ್ರು ತಗೋಗಿ ಅಂತ ಕೂತಾರೆ. ಅವ್ರು ನೆಟ್ಟು ಕೆಲಸ ಹೇಳ್ತಿಲ್ಲ. ಬಾಸರಿ ಹೊಳಿ ಕೊಟ್ಟಾಗದ ನಾವು ಅಲ್ಲಿ ಒಯ್ಯ ಬೇರೆ ಸೈನ್ ಹಾಕಕ್ಕೆ ಬೇರೆ ಬಿಡಕ್ಕಿಲ್ಲ. ಹೋಗಿ ಅಂತ ಕೂತಾವೆ. ಏನು ಮಾಡೋದು? ಸೈನ್ ಹಾಕ್ತೇವ್ರು ಒಳಗೆ ಸೇರಿಸ್ಕೊಳಕ್ಕಿವೇನಲ್ವಾ? ಸೇರಿಸ್ಕೊಳಕ್ಕಿಲ್ಲ. ಸೈನ್ ಹಾಕ್ತೇವೆ ಹೋದ್ರೆ ಹಂಗಾರೆ ಮಾಡಿ ಹಾಕರ್ಕೊಂಡು ಹೊಳಿಕೋಬೇಕಲ್ಲ. ಏನೇ ಮಾಡಲಿ ಏನೇ ಮುಟ್ಟಿ ಇವತ್ತಂದು ಕೆಲಸ ಮಾಡೋ ಸಂಬಳ ಕೊಡಕ್ಕಿಲ್ಲ, ಕಟ್ಟಿ ಮಾಡ್ತಾರೆ ಇವತ್ತು. ಅವ ಅಕ್ಕಂಗೆ ಅನ್ನಿಲ್ವಾ ಒತ್ತಾಗ ಬಂದು ಸಂಬಳ ಕೈ ಹಿಡಿತಾರೆ ಅಂತ? ಇನ್ನೇನು ಅವರು ಇಲ್ಲ ದಿಕ್ಕಬ್ಬರಿಗೆ ಎಲ್ಲ ಬರೋರು, ಇಷ್ಟ ಬಂದಂಗೆ ಬರೋರು. ಸರಿ ಹಂಗಾರೆ ಮಾಡಿ ಏನು ಮಾಡೋದೀಗ? ಏನು ಮಾಡಕತ್ತಿ ಸುಮ್ ಹೋಗಿ ಹೋಗು. ಟ್ಯಾಟ್ರ್ ಕೆಲಸ ಅಂದ್ರೆ ಏನು ಅರ್ಥ ಮಾಡ್ತಾರಲ್ಲ. ಅಯ್ಯಪ್ಪ, ಮಿಷಿನ್ ಮಾಡಬೇಕು. ಒಂದು ನಿಮಿಷನೂ ಬಿಡಕ್ಕಿಲ್ವಲ್ಲ. ಅಯ್ಯಪ್ಪ, ಅದೇನೋ ಅಮ್ಮ ಸೂಪರ್ವೈಸರ್ ಅಂತೇನೋ ಹಂಗೆ ಬಾಯ್ಬಿಟ್ಕೊ ಬತ್ತಾಳೆ. ಅಯ್ಯಪ್ಪ, ನನಗಂತೂ ಸಾಕಾಗೋಯ್ತು. ನಾನು ಯಾವಾಗಲೂ ಕೆಲಸ ಮಾಡಿದ್ದಿಲ್ಲ. ಅಯ್ಯಪ್ಪ, ಎಷ್ಟೊತ್ತಿಗೆ ಸಂಧ್ಯೆ ಆದದು, ಎಷ್ಟೊತ್ತಿಗೆ ಹೋಗೋಣ ನಂಗೆ ಆಗ್ಬಿಟ್ಟಿತ್ತು. ಅಯ್ಯೋ ಶಿವ. ಆ ಪಕ್ಕದಲ್ಲಿದ್ದಾರೆ ಪಕ್ಕ, ಅವ್ರು ಅಷ್ಟೊಂಥರ ಕೆಲಸ ಮಾಡ್ತಾರೆ. ಅವ್ರಿಗೇನು ಸಾಕಾಯ್ತದ ಅಂತ ಅನ್ಸಕ್ಕಿಲ್ವೇನೋ ಅಲ್ವಾ? ನೀನು ಹಿಂಗೆ ಅಂದ್ಬಿಟ್ರೆ ಒಂದು ದಿವಸಕ್ಕೆ ಪರತಿ ಅಲ್ಲ, ಒಂದು ದಿವಸಕ್ಕೆ ಹಂಗೆ ಅಂತಿಲ್ಲ. ಅಲ್ಲಿರೋರು ಹೆಂಗೆ ಮಾಡಬೇಕು ಪಾಪ? ಹೋಗು, ಸ್ವಲ್ಪ ದಿವಸ ಹೊಸತರಾಗ ಹಂಗೆ ಅನಿಸ್ತದೆ. ಆಮೇಲೆ ಅದೇ ಸರಿ ಆಯ್ತದೆ ಕತೆ. ನಿಜ ಹೇಳ್ಬೇಕು ಅಂದರೆ ನಮ್ಮ ಅಪ್ಪನ ಮನೇಲಿ ಒಂದು ಲೋಟ ನೀರನ್ನು ತಗೊಂಡು ಕೊಡ್ತಿದ್ದಿಲ್ಲ ನಾನು ಯಾರಿಗೂ ಗೊತ್ತಾ? ಎಲ್ಲ ನಾನು ಮುಂದಕ್ಕೆ ಬರೋದು. ಈಗ ನೋಡ್ತಾ ಇದ್ರೆ ಜೀವನ ಹೆಂಗೆ ಅರ್ಥ ಆಯ್ತದೆ ಅಂದರೆ ಯಪ್ಪ ಹೋಗು ಭಗವಂತ. ಓಸಿ ಅರ್ಧರಪ್ಪ ಪ್ಯಾಟ್ರಿ ಕೆಲಸ ಅಂದರೆ ಆ ಸಂಬಳ ಸಾಕು, ಆ ಕೆಲಸ ಸಾಕು. ಹೋಗು. ಏನು ಬೇಕಲಕ್ಕ ಸುಮ್ಕಿರು. ಯಾರು ಬಸ್ ಬೇರೆ ಬರ್ನಿಲ್ವಲ್ಲ, ಒತ್ತಿ ಆಯಿತು. ಅಲ್ಲ ಟಂಪದಲ್ಲಿ ಕರ್ಕೊಂಡು ಬರ್ಲಿಲ್ಲ ಇವತ್ತು. ನಾವು ಆ ಥರ ಇವತ್ತು ಕರ್ಕೊಬಂದ್ರೆ ಟಂಪ ಈಗ ಕರ್ಕೊಬರಕ್ಕಿಲ್ವೇನೋ ಕೇಳಿ ನೋಡಬೇಕಾಗಿತ್ತು. ಸುಮ್ಮನೆ ನಮ್ಮ ಪಾಡನ ಬಂದ್ಬಿಟ್ವಲ್ಲ. ಇಲ್ಲ ಬಿಡು, ನಾಳೆಗೆ ಕರೆಕ್ಟಾಗಿ ಕೇಳ್ಕೊಂಡು ಕರೆಕ್ಟಾಗಿ ಬರೋದ. ಅವ ಪರತಿ ನೀ ಕೈ ಮುಗಿತೀನಿ ಕಣವ. ರೆಡಿಯಾಗಿ ನೀನು ಒತ್ತಂತ ರೆಡಿ ಆಗ್ಬಿಡು. ನಾನು ನಿಮ್ಮ ಮನೆಗೆ ನೀನು ಕರೆಯಕ್ಕೆ ಬರೀಕಿಲ್ಲ. ನಾನು ಟಂಪ ತಕ್ಕೆ ಬಂದು ನಿಂತಿರ್ತೀನಿ, ನೀನು ಅಲ್ಲಿಗೆ ಬಂದ್ಬಿಡು ಆಯಿತಾ? ಬೇಕಾದ್ರೆ ನೀನು ಕಾಲು ಕಟ್ಬಿಡ್ತೀನಿ. ಹೊಟ್ಟೆ ಉರ್ಸ್ಬೇಡ. ನನಗೆ ಇವತ್ತು ಆಯ್ತಾನೆ ಇಲ್ಲ. ಮನೇಲಿ ಹೋಗಿ ಏನು ಅಡುಗೆ ಮಾಡ್ಕೊಂಡು ಉಣ್ಣನೆ. ಇಲ್ಲ ಕತೆ, ನೀನು ಹೇಳ್ದಂಗೆ ಮಾಡ್ತೀನಿ. ಸುಮ್ಕಿರಿ. ಇವತ್ತು ನೋಡ್ಕೊಂಡಾರ ನೀವು ಯಪ್ಪ ಏನು ಕಲೆಲ್ಲ ಬೈಸ್ಕೊಂತೀವಿ ಇವತ್ತು. ನಾಳೆ ಹಂಗೆ ಮಾಡೋಕ್ಕಿಲ್ಲ. ಪರತಿ ಸಾರೇನು ಮಾಡೋದು ಪರತಿ? ಅದೇ ನಂಗೆ ತಲೆ ಕೆಟ್ಟೋಗ್ಬಿಟ್ಟದೆ. ಏನು ಮಾಡಬೇಕು ಗೊತ್ತಿಲ್ಲ. ನಮ್ಮ ಮನೇಲಿ ಇವತ್ತೊಂಚು ಮೊಸರು ಇರಬೇಕು. ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಶಿವ ಅನ್ಸ್ಬಿಡ್ತೀನಿ. ಯಾಕಂಗಂದು ನಮ್ಮ ಮನೆ ಸಾರದೆ ಕೊಡ್ತೀನಿ ಬಿಡು. ಮನೆ ಸಾರದೆ ಈಸ್ಕಳಿವಂತೆ ಬಿಡು. ಯಾಕೆ ಮೊಸರು ಉಂಡಿ ಸಿಗ್ತಲೆ ಮೊಸರು ಉಣ್ಬೇಡ. ಬೇಡ, ನಿನ್ನ ಗಂಡನಿಗೆ ಮುಡುಗಿಕ್ಕವ. ನನಗೇನು ಬೇಡಕತ್ತೆ. ಈಗ ಸದ್ಯಕ್ಕೆ ಒಂದು ಟಂಪ ಬಂದ್ಬಿಟ್ರೆ ಸಾಕು, ಹೊತ್ಕೊಂಡು ಹೊಂಟೈತೀನಿ. ಅಪ್ಪ, ನೀನು ಹಂಗೆ ಅನ್ಸಿದ್ದೆ. ನನಗೂ ಕೈ ಕಾಲು ಏನು ಗೊತ್ತಾಯಿಲ್ಲ ಗೊತ್ತಾ? ಸೋತ್ಕೊಂಡಂಗೆ ಆಯ್ತಾ ಕೂತವೆ. ಅಯ್ಯಪ್ಪ, ಹೆಂಗೆ ಮಾಡ್ಕೊಂಡು ಹೋಗ್ಬೇಕು? ಪವಿ, ಏನು ಮಾಡೋದು? ಆಯ್ತಾ ಇರಲಿಲ್ಲ ಕೆಲಸ. ಒಂದಿನ ಕೆಲಸ ಮಾಡೋದು ಸಾಕು. ಚಳಿ ಜರ ಎಲ್ಲ ಬರ್ತವೆ ನನಗೆ. ಏನು ಕೈ ಕಾಲು ಇತ್ತಾಗ ಅಳ್ಳಾಡ್ಸೋಕ್ಕೆ ಬಿಡಿಕಿಲ್ಲ. ಏನು ಹಂಗೆ ನಿಂತ್ಕೊಂಡು ಕೆಲಸ ಮಾಡಿಸ್ತಾರಲ್ಲ. ಅಯ್ಯಪ್ಪ ಹೋಗತ್ತಾಗೆ. ನಾನು ನೋಡಿದ್ದಿಲ್ಲ. ನನಗಂತೂ
ಕೈ ಮೈಯೆಲ್ಲ ನೋವು ಬಂದ್ಬಿಟ್ಟವೆ, ಜ್ವರ ಬಂದ್ಬಿಟ್ಟವ ಏನೋ. ಹೋಗೋದ್ಕೊಂಡು ಡೋಲ ಮಾತ್ರ ತಗೊಂಡೋಗ್ಬೇಕು, ಇಲ್ಲಾಂದ್ರೆ ನಾಳೆ ಕೆಲಸ ಮಾಡೋಕೆ ಐಕಿಲ್ಲ. ಅಯ್ಯಪ್ಪ ಭಯಂಕರ ಕೆಲಸ ಕಣಪ್ಪ. ಹಳಬರೆಲ್ಲ ಸೇರಿಕೊಂಡು ಹೊಸಬ್ರಿಗೆ ಹಿಂಗೆ ಅದಕ್ಕೆ ಬಿಡೋದ ಕೆಲಸಕ್ಕೆ. ಈಗ ಬಂದಾರಲ್ಲ ಅಂದ್ಬಿಟ್ಟು ಅಯ್ಯೋ ಶಿವ, ನಮ್ಮ ಜನಗಳು ಏನು ಬುದ್ಧಿ ಕಲ್ತಿದ್ದಾರೋ. ಆಗ ಬರಲಿ ಈಗ ಬರಲಿ, ಏನು ಹಳಬರು ಅಂದರೆ ಕೊಂಬಿದ್ದಾವ ಅವ್ರಿಗೆ. ಹಿಂಗೆ ಹೊಟ್ಟೆ ಉಸಿದ್ರಲ್ಲ ನನ್ನ. ಅಯ್ಯಪ್ಪ ಹೋಗು. ಏ ಪಾರತಿ, ಹಂಗೆ ತಲೆ ಕೆಡಿಸ್ಕೊಬೇಡ, ಸುಮ್ಮ ಕೂತ್ಕೋ. ಎದ್ರುಕೊಂಡು ಹೋದ್ರೆ ಅವ್ರು ಹಂಗೆ ಎದುರಿಸ್ಕೊಬೋಯ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕು ನಾವು. ಹೇಳು ಪವಿ. ಅದೇ ಯಾರು ಸ್ವಲ್ಪ ಸಾರು ಮಾಡ್ಕೊಬಿಡದ, ಹೋದ್ರು ಅನ್ನ ಮಾಡ್ಕೊಬಿಡದ ಅಲ್ವಾ? ಹೆಂಗಂದು ನೀನು ಹೇಳೋದು ಸರಿ. ಮನೇಲಿ ಸಾಮಾನು ಇದ್ರೆ ಏನಾದ್ರು ಮಾಡ್ಬೋದು, ಸಾಮಾನು ಇಲ್ದರೆ ಪರದಾಡ್ಕೊಂಡು ಕೂತ್ಕೋಬೇಕಲ್ಲ. ಏನು ಮಾಡೋದು? ಒಂದು ತಿಂಗಳು ಕಷ್ಟ ಅಷ್ಟೇ, ಒಂದು ಸಂಬಳ ಬರೋ ತನಕ. ಆಮೇಲೆ ಸಂಬಳ ಬಂದಮೇಲೆ ನಾವೇ ಮಾಡ್ಕೊಂಡು ಹೋಗ್ತದೆ. ಅದಕ್ಕೆ ತಲೆ ಕೆಡಿಸ್ಕೋಬೇಕು ಆಯ್ತದೆ ಕತೆ. ಸರಿ ಹಂಗೆ ಮಾಡೋದು ತಗೋ. ಏನಾದ್ರು ಬಸ್ ಎಲ್ಲ ಬರ್ತದೆ ನೋಡು, ತಿರುಗಿ ನೋಡು. ಅಯ್ಯೋ ಬಸ್ ಎಲ್ಲ ಅತ್ತಾಗೆ ಹೋಯ್ತದೆ ನೋಡಲ್ಲಿ. ಇದು ಏನು ಬಂದು ಬಸ್ಗಳೆಲ್ಲ ಒಂದು ಲಿಸ್ಟಲ್ಲಿ ಅತ್ತಾಗೆ ಹೋಯ್ತಾ ಕೂತಾವಲ್ಲ. ಈ ರೂಟ್ಗೇನು ಬಸ್ಸೇ ಬರೋಕ್ಕಿಲ್ವ ಕಣೆ? ಅಯ್ಯ ಶಿವ, ನಿಮ್ಮ ಗಂಡು ಫೋನರೇ ಮಾಡಿವೆ, ಕೂಟ್ರನ್ನ ತರೋದಲ್ಲ. ಹೋಗ್ತೈತಿಲ್ವ ಇಬ್ರು? ನಮ್ಮನೆ ಕೂಟ್ರು ಪಂಚರ್ ಬಿದ್ದಿದೆ, ಸುಮ್ಕಿರು. ಕಾಸಿಲ್ದಾನೆ ಪಂಚರ್ನೂ ಹಾಕ್ಸಿಲ್ಲ. ನಮ್ಮದು ಒಂದೆರಡು ಕತೆ ಇಲ್ಲ ಕಣಪ್ಪ, ಸಾಕಾಗಿ ಹೋಗದೆ. ಚೀಟಿ ಬೇರೆ ಎತ್ಕೊಬಿಟ್ಟು ಆ ಚೀಟಿ ಕಟ್ಟಕ್ಕೆ ಬೇರೆ ಸಂಕಟ. ನನಗೆ ಚೀಟಿ ಆಗಲೇ ತಗೊಬಿಟ್ಟಿದ್ಯಾ? ಚೀಟಿ ಆಗ ತಗೊಬಿಟ್ಟವ್ರೆ ನಮ್ಮ ಮನೆಯವರು. ನಾನು ಬೇಡ ತಗೊಳ್ಳೋದು ಅಂದರು, ಕೇಳ್ದಾನೆ ಕಟ್ಕೊತೀನಿ ಅಂದ್ಬಿಟ್ಟು ತಗೊಳ್ಬಿಟ್ಟು ಅವ್ಳು ತಂಗಿಗೆ ದಿನ ಹುಷಾರಿರ್ತಿತ್ತು ಮತ್ತೆ ಅದಕ್ಕೆ ತಗೊಟ್ಬಿಟ್ಟವ್ರೆ. ಒಂದೊಂದ್ಸತಿ ಅವಳು ಕಟ್ತಾಳೆ, ಒಂದೊಂದ್ಸತಿ ಕಟ್ಟೇಕಿಲ್ಲ. ಆಗ ನಾನೇ ತಗೋಬೇಕು, ಕಟ್ಟಬೇಕು ಗೊತ್ತಾ? ಅಯ್ಯೋ ನಮ್ಮ ಮನೇಲಿ ಒಂದೆರಡು ಪ್ರಾಬ್ಲಮ್ ಅಲ್ಲ, ಅದಕ್ಕೋಸ್ಕರ ಏನಾದರೂ ನಾನು ಕೆಲ್ಸಕ್ಕೆ ಹೋಗಬೇಕು. ಇನ್ನೇನು ಮತ್ತೆ ನಾನು ನಮ್ಮ ಮನೇಲಿ ಕಷ್ಟ ಇರೋ ಬಿಡು. ನಮ್ಮ ಮನೇಲಿ ನಾನೇ ತಗೊಬಂದು ತಲೆ ಮೇಲೆ ಮಡಿಕೊಂಡಿದ್ದು ಕಷ್ಟವ. ನಾನು ಹೋಗ್ಲೇಬೇಕು, ಏನು ಮಾಡೋಕೆ. ಸ್ವಲ್ಪ ದಿಸ್ಕಂಟ ಮಾಡೋದ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹಂಗೆ ಹೇಳಿ ದಯವಿಟ್ಟು ಸಪೋರ್ಟ್ ಮಾಡಿ.